ತುಂಬಾ ಜನ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಿರ್ತಾರೆ. ಏನ್ ಪ್ರಶ್ನೆ ಕೇಳ್ತಿದಾರೆ ಅಂತ ಅಂದ್ರೆ, ಭರತ್ ನಾನು ಒಂದೇ ಜಿಮೇಲ್ ಐಡಿಲಿ 3-4 ಚಾನೆಲ್ನ ಮೇಂಟೈನ್ ಮಾಡ್ತಾ ಇದ್ದೀನಿ, ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ತುಂಬಾ ಜನ ಈ ರೀತಿ ಪ್ರಶ್ನೆ ಕೇಳ್ತಿದ್ರು. ಸೊ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ನೀಡ್ತಾ ಇದೀನಿ. ಡೆಡಿಕೇಟೆಡ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಈ ಟಾಪಿಕ್ ಬಗ್ಗೆ. ಒಂದೇ ಜಿಮೇಲ್ ಐಡಿಲಿ 3-4 ಚಾನೆಲ್ ಮೇಂಟೈನ್ ಮಾಡಬಹುದಾ, ಅಥವಾ ಒಂದೇ ಜಿಮೇಲ್ ಐಡಿಲಿ 3-4 ಚಾನೆಲ್ ಮೊಬೈಲು, PC ಮತ್ತೆ ಲ್ಯಾಪ್ಟಾಪ್ ಈ ರೀತಿ ಮೇಂಟೈನ್ ಮಾಡಬಹುದಾ ಅಂತ ಹೇಳ್ತಾ ಇದ್ದೀನಿ. ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ, ಇನ್ನು ಲೈಕ್ ಕೊಟ್ಟಿಲ್ಲ ಅಂತ ಅಂದ್ರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆದ್ರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತಡ ಮಾಡಿದ್ರೆ ನಮ್ಮ ಟಾಪಿಕ್ ಈಗ ಶುರು ಮಾಡೋಣ. ಸೊ ಇಲ್ಲಿ ತುಂಬಾ ಜನ ಏನಂತ ಅಂದ್ರೆ 3-4 ಚಾನಲ್ ಮಾಡ್ಕೊಂಡಿರ್ತಾರಲ್ಲ, ಬೇರೆ ಬೇರೆ ರೀತಿ ಸಿನಾರಿಯೋ ಇರುತ್ತೆ. 1 by 1 ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏನೇನು ಸಿನಾರಿಯೋ ಅಂತ ಹೇಳ್ಬಿಡ್ತೀನಿ. ಏನಂತ ಅಂದ್ರೆ, ಮೊದಲನೇ ಸಿನಾರಿಯೋ ಬಂದ್ಬಿಟ್ಟು, ನಿಮ್ಮ ಹತ್ರ ಒಂದು ಜಿಮೇಲ್ ಐಡಿ ಇದೆ. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಒಂದು ಜಿಮೇಲ್ ಐಡಿ ಇದೆ ನಿಮ್ಮ ಹತ್ರ, ಅದರಲ್ಲಿ 4 ಚಾನಲ್ ಕ್ರಿಯೇಟ್ ಮಾಡಿದೀರಾ. 4 ಚಾನಲ್ ಕ್ರಿಯೇಟ್ ಮಾಡಿದೀರಾ. ಆಮೇಲೆ ಅದ್ರಲ್ಲಿ 1 AdSense ಕ್ರಿಯೇಟ್ ಮಾಡಿದೀರಾ. ಮ್ಯಾಕ್ಸಿಮಮ್ ಒಂದೇ ಕ್ರಿಯೇಟ್ ಮಾಡಕ್ ಆಗೋದಷ್ಟೇನೆ. ಸೊ 1 AdSense ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಆ 4 ಯೂಟ್ಯೂಬ್ ಚಾನಲ್ಗೂ ಲಿಂಕ್ ಮಾಡಿದೀರಾ. ಮತ್ತೆ ಎರಡನೇ ಸಿನಾರಿಯೋ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ, ನಿಮ್ಮ ಹತ್ರ 4 ಯೂಟ್ಯೂಬ್ ಚಾನಲ್ ಇದೆ, 2 ಜಿಮೇಲ್ ಐಡಿ ಇದೆ. ಒಂದು ಜಿಮೇಲ್ ಐಡಿಲಿ 2 ಚಾನಲ್ ಇರುತ್ತೆ, ಒಂದು ಜಿಮೇಲ್ ಐಡಿಲಿ 2 ಚಾನಲ್ ಇರುತ್ತೆ. ಮತ್ತೆ ನಿಮ್ಮ ಹತ್ರ 1 AdSense ಇರುತ್ತೆ. 4ಕ್ಕೂ ನೀವು ಆ ಪರ್ಟಿಕ್ಯುಲರ್ AdSense ಲಿಂಕ್ ಮಾಡ್ತೀರಾ. ಮತ್ತೆ ಮೂರನೇ ಸಿನಾರಿಯೋ ಬಗ್ಗೆ ಮಾತನಾಡಬೇಕಂತ ಅಂದ್ರೆ, ನಿಮ್ಮ ಹತ್ರ 4 ಸೆಪರೇಟ್ ಜಿಮೇಲ್ ಇರುತ್ತೆ. ನೀವು ಒಂದೊಂದು ಜಿಮೇಲ್ ಐಡಿಲಿ ಸೆಪರೇಟ್ ಯೂಟ್ಯೂಬ್ ಚಾನಲ್ ಮಾಡಿ ಇಟ್ಟಿರ್ತೀರಾ. ಆದ್ರೆ ನಿಮ್ಮ ಹತ್ರ ಇರೋದು ಕೇವಲ ಒಂದೇ AdSense. ಮೂರನೇ ಸಿನಾರಿಯೋ. 4ನೇ ಸಿನಾರಿಯೋ ಬಗ್ಗೆ ಮಾತನಾಡಬೇಕಂತ ಅಂದ್ರೆ, ಸೇಮ್ ಆಲ್ಮೋಸ್ಟ್ 3ನೇ ಸಿನಾರಿಯೋ ತರ, ಆದ್ರೆ ಮಲ್ಟಿಪಲ್ AdSense ನಿಮ್ ಜೊತೆ ಇರುತ್ತೆ. ನಿಮ್ ಫ್ಯಾಮಿಲಿ AdSense, ನಿಮ್ ಫ್ಯಾಮಿಲಿ ಹೆಸರಲ್ಲೇ AdSense ನೀವು ಮಾಡಿ ಇಟ್ಟಿರ್ತೀರಾ. ಸೊ ಈ ರೀತಿ 4 ಸಿನಾರಿಯೋ ಆಗುತ್ತೆ. ಇಲ್ಲಿ ಮೊದಲ ಸಿನಾರಿಯೋ ಬಗ್ಗೆ ಮಾತನಾಡೋಣ. ಇದ್ರ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ, ಯೂಟ್ಯೂಬ್ ಚಾನಲ್ ಬಗ್ಗೆ ಡಿಪೆಂಡ್ ಆಗುತ್ತೆ ಇದು. ಫಸ್ಟ್ 2 ಸಿನಾರಿಯೋಸ್ ಅಂದ್ರೆ, ಈಗ ಅಕಸ್ಮಾತ್ ಏನಾದ್ರು ಯೂಟ್ಯೂಬ್ ಚಾನಲ್ಗೆ ಸ್ಟ್ರೈಕ್ ಬಂದ್ಬಿಡ್ತು, ಕಾಪಿರೈಟ್ ಸ್ಟ್ರೈಕ್, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್, ಈ ರೀತಿ ಪ್ರಾಬ್ಲಮ್ಸ್ ಬಂದಾಗ, ಅಕಸ್ಮಾತ್ ಪರ್ಟಿಕ್ಯುಲರ್ ಚಾನಲ್ ಟರ್ಮಿನೇಟ್ ಆಗೋಯ್ತು ಅಂತ ಅಂದ್ರೆ, ಮಿಕ್ಕಿದೇನಿದೆ 4 ಚಾನಲ್ ಕೂಡ ಅದು ಕೂಡ ಟರ್ಮಿನೇಟ್ ಆಗ್ಬಿಡುತ್ತೆ. ಕಾರಣವೇನಂತ ಅಂದ್ರೆ, ಈಗ ಸಪೋಸ್ ನನ್ನ ಮೇನ್ ಚಾನಲ್ ಇದೆ, ಅದು ಟರ್ಮಿನೇಟ್ ಆಗೋಯ್ತು, ಮಿಕ್ಕಿದ 3 ಕೂಡ ಟರ್ಮಿನೇಟ್ ಆಗುತ್ತೆ. ಕಾರಣವೇನಂತ ಅಂದ್ರೆ, ನೀವು ಒಂದೇ ಜಿಮೇಲ್ ಐಡಿಲಿ 4 ಚಾನಲ್ ಮಾಡಿದೀರಾ. ಸೊ ಒಂದರಿಗೆ ಎಫೆಕ್ಟ್ ಆಗಿದ್ರೆ 4ಕ್ಕೂ ಎಫೆಕ್ಟ್ ಆಗುತ್ತೆ. ಸೊ ಈ ರೀತಿ ಒಂದು ಸಿನಾರಿಯೋ ವೈಸ್ ನಿಮ್ಗೆ ಇಲ್ಲಿ ವರ್ಕ್ ಆಗುತ್ತೆ. ಮತ್ತೆ ಇನ್ನೊಂದೇನಂತ ಅಂದ್ರೆ, ಅಕಸ್ಮಾತ್ ಏನಾದ್ರು ಫೇಕ್ ಎಂಗೇಜ್ಮೆಂಟ್ ತಗೊಂಡು ನೀವು ಹೆಂಗೋ ಬೇರೆ ರೀತಿಲಿ ಈ ರೀತಿ ಒಂದು ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಮಾಡಿಸ್ಕೊಂಡ್ಬಿಟ್ರೆ ನಿಮ್ ಪರ್ಟಿಕ್ಯುಲರ್ AdSense ಅಂತ ಅಂದ್ರೆ, ಅದು ಡಿಸೇಬಲ್ ಆಗುತ್ತೆ. ಆ ಪರ್ಟಿಕ್ಯುಲರ್ AdSense ಡಿಸೇಬಲ್ ಆದಾಗ, ಆ ಪರ್ಟಿಕ್ಯುಲರ್ AdSense 4ಕ್ಕೂ ಲಿಂಕ್ ಮಾಡಿರ್ತೀರಾ, 4ಕ್ಕೂ ಅರ್ನಿಂಗ್ಸ್ ಆಗ್ತಿರುತ್ತಲ್ಲ, 4ಕ್ಕೂ ಅರ್ನಿಂಗ್ಸ್ ಏನಿದೆ ಡ್ರಾಪ್ ಆಗ್ಬಿಡುತ್ತೆ, ಮತ್ತೆ AdSense ಕೇಳೋದು. ಸೊ ಇದೊಂದು ಸಿನಾರಿಯೋ ಆಗುತ್ತೆ ಇಲ್ಲಿ. ಮತ್ತೆ ಇನ್ನೊಂದು ಸಿನಾರಿಯೋ ಏನಂತ ಅಂದ್ರೆ, ಒಂದ್ ಜಿಮೇಲ್ ಐಡಿ ಇದೆ, 1 ಚಾನಲ್ ಮಾಡಿರ್ತೀರಾ. ಆ ಪರ್ಟಿಕ್ಯುಲರ್ ಜಿಮೇಲ್ ಐಡಿಲಿ ಆ ಚಾನಲ್ ಇದೆಯಲ್ಲ, ಏನೋ ಒಂದು ಕಾರಣಕ್ಕೆ ಡಿಲೀಟ್ ಆಗೋಯ್ತು. ಮತ್ತೆ ಯೂಟ್ಯೂಬ್ ಚಾನಲ್ ಮಾಡ್ಬೋದಾ ಬರುತ್ತಂತ ನೀವು ಕೇಳ್ಬೋದು. ಇಲ್ಲ, ಮತ್ತೆ ಯೂಟ್ಯೂಬ್ ಚಾನಲ್ ಮಾಡ್ರು ಯೂಟ್ಯೂಬರ್ ಪದೇ ಡಿಲೀಟ್ ಮಾಡ್ತಿರ್ತಾರೆ. ಕಾರಣವೇನಂತ ಒಂದು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿದೀನಿ, ಮೇಲೆ ಪಿನ್ ಮಾಡ್ತೀನಿ, ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆಲ್ಲ ಅರ್ಥ ಆಗದ ಅವಾಗ ಎಂತಕ್ಕೆ ಯೂಟ್ಯೂಬರು 1 ಚಾನಲ್ ಡಿಲೀಟ್ ಮಾಡ್ರೆ ಮತ್ತೆ ನಾವು ಮಾಡಿದ್ರೆ ಚಾನಲ್ನ ಪದೇ ಡಿಲೀಟ್ ಮಾಡ್ತಾರಂತ. ಸೊ ಈ ರೀತಿ ಸಿನಾರಿಯೋ ವೈಸ್ ಡಿಲೀಟ್ ಮಾಡ್ತಾರೆ. ಇಲ್ಲ ಅಂತ ಅಂದ್ರೆ, ಅಕಸ್ಮಾತ್ ಏನಾದ್ರು ನಿಮ್ಮ ಹತ್ರ ಸೆಪರೇಟ್ ಮೇಲೆ ಸೆಪರೇಟ್ ಚಾನಲ್ ಇದೆ. ನನ್ನ ಮೇನ್ ಚಾನಲ್ ಇದು, ಮೇನ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ಸೆಕೆಂಡ್ ಚಾನಲ್ ಅಲ್ಲಿ ಲಾಗಿನ್ ಆಗ್ಬಿಟ್ಟು ಮೇನ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ವಿಡಿಯೋ, ಅದ್ರ ವಿಡಿಯೋ ನೋಡ್ತೀನಿ. ಸೇಮ್ ಎಲ್ಲ 3ನೇದು 4ನೇದು ಸೇಮ್ ಎಲ್ಲಾದ್ರಿಗೂ ಅಕೌಂಟ್ ಅಲ್ಲಿ ಈ ರೀತಿ ಮಾಡ್ತೀನಿ. 1 ಸತಿ 2 ಸತಿ 3 ಮಾಡ್ರೆ ಓಕೆ. ಆದ್ರೆ ಪದೇ ಮಾಡ್ತಿದ್ರೆ ನಿಮ್ಗೆ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂತ ಬರುತ್ತೆ. ಫೇಕ್ ಎಂಗೇಜ್ಮೆಂಟ್ ತಗೊಂತಿದ್ರ ಅಂತ ಯೂಟ್ಯೂಬರ್ಗೆ ಬೇಗ ಗೊತ್ತಾಗುತ್ತೆ. ಮತ್ತೆ ನಿಮ್ ಪರ್ಟಿಕ್ಯುಲರ್ AdSense ಏನಿದೆ ಅದನ್ನ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂತ ಕೊಟ್ಬಿಟ್ಟು ಆ ಪರ್ಟಿಕ್ಯುಲರ್ AdSense ಡಿಆಕ್ಟಿವೇಟ್ ಮಾಡ್ಬಿಡ್ತಾರೆ. ಎಸ್, ಕಾರಣವೇನಂತ ಅಂದ್ರೆ, ಈ ರೀತಿ ನೀವು ನಿಮ್ ಮೊಬೈಲ್ ಅಲ್ಲೇ ಒಂದೇ ನೆಟ್ವರ್ಕ್ ಅಲ್ಲಿ ಬೇರೆ ಜಿಮೇಲ್ ಐಡಿಲಿ ನಿಮ್ ಪರ್ಟಿಕ್ಯುಲರ್ ವಿಡಿಯೋನ ಪ್ಲೇ ಮಾಡ್ತಾ ಇದೀರಾ, ಈ ರೀತಿ ನೀವು ಎಂಗೇಜ್ಮೆಂಟ್ ತಗೊಂತಾ ಇದೀರಾ ಅಂತ ಈ ರೀತಿ ಯೂಟ್ಯೂಬರ್ ಮಾಡ್ತಾರೆ. ದಯವಿಟ್ಟು ಈ ರೀತಿ ಮಾಡಕ್ ಹೋಗ್ಬಿಡಿ. ನಾನು ಕೂಡ ಅಷ್ಟೇ ಒಂದೇ ಜಿಮೇಲ್ ಐಡಿ 3 ಚಾನಲ್ ಮೇಂಟೈನ್ ಮಾಡ್ತಾ ಇದೀನಿ. ಆದ್ರೆ ಈ ರೀತಿ ಮಾಡಕ್ ಹೋಗ್ಬಿಡಿ, ಸೆಪರೇಟ್ ಇಟ್ಕೊಳ್ಳಿ. ಒಂದೊಂದು ಜಿಮೇಲ್ ಐಡಿ ಒಂದೊಂದು ಚಾನಲ್, ಅವಾಗ ಸೇಫ್ ಆಗಿರುತ್ತೆ ಕೂಡ ಚಾನಲ್ಸ್. ಮತ್ತೆ ಫ್ಯೂಚರ್ ನಲ್ಲಿ ಅಕಸ್ಮಾತ್ ಡಿಲೀಟ್ ಆಯ್ತು ಅಂತ ಅಂದ್ರೂ ಬೇರೆ ಜಿಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ಬೇಕಾದ್ರೆ ಬೇರೆ ಒಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಹುದು. ಆ ರೀತಿ ಒಂದು ಸಿನಾರಿಯೋ ಅಥವಾ ಕೇಸಸ್ ಆದ್ರೆ ಯಾವತ್ತೇ ಆಗ್ಲಿ
ನಾನು ಕೂಡ ಅಷ್ಟೇ, ನಾನು ನಮ್ಮ ಪರ್ಟಿಕ್ಯುಲರ್ ಚಾನಲ್ 3 ಚಾನಲ್ PC, ಮೊಬೈಲ್ ಮತ್ತೆ ಬೇರೆ ಒಂದು ಡಿವೈಸ್ ನೆಲ್ಲ ಮೇಂಟೈನ್ ಮಾಡ್ತೀನಿ. ಸೊ ಈ ರೀತಿ ಮೇಂಟೈನ್ ಮಾಡಿದ್ರು ಓಕೆ. ಆದ್ರೆ ತುಂಬಾ ಜನ ಏನ್ ಮಾಡ್ತಾರಂತ ಅಂದ್ರೆ ಏನಂದ್ರೆ ಮೇನ್ ಚಾನಲ್ ಎಲ್ಲ ಒಂದೇ ಜಿಮೇಲ್ ಐಡಿ ಇಟ್ಕೊಂಡು 4 ಚಾನಲ್ ಮಾಡ್ಕೊಂಡಿರ್ತಾರೆ. ತುಂಬಾ ಜನಕ್ಕೆ ಏನಾಗಿದೆ, ಮೇನ್ ಚಾನಲ್ ಸ್ಟ್ರೈಕ್ ಬಂದು ಮಿಕ್ಕಿದ 3 ಚಾನಲ್ ಅಥವಾ 4 ಚಾನಲ್ ಡಿಲೀಟ್ ಆಗ್ಬಿಟ್ಟಿದೆ. ಎಸ್, ತುಂಬಾ ಜನ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಿದ್ರು. ಸೊ ತುಂಬಾ ಜನಕ್ಕೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇರುವಂತದ್ದು. ನೀವು ಕೂಡ ಅಷ್ಟೇ ಮಲ್ಟಿಪಲ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂತ ಇದ್ರೆ ಸೆಪರೇಟ್ ಜಿಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ನಿಮ್ಗೆ ಫ್ಯೂಚರ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಆಡ್ಸೆನ್ಸ್ ಗೆ ಏನಾಗ್ಬೋದು ಅಂತ ಕೇಳ್ಬೋದು. ಅಲ್ಲ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಬರುತ್ತೆ ಅಥವಾ ಆಡ್ಸೆನ್ಸ್ ಡಿಆಕ್ಟಿವೇಟ್ ಆಗ್ಬೋದು. ಇಲ್ಲ ಅಂತ ಅಂದ್ರೆ 4 ಜಿಮೇಲ್ ಐಡಿಗೂ ನೀವು ಒಂದು ಈ ಪರ್ಟಿಕ್ಯುಲರ್ ಯೂಟ್ಯೂಬ್ ಚಾನಲ್ಸ್ ಕ್ರಿಯೇಟ್ ಮಾಡಿದಾಗ 4 ಮಾನಿಟೈಸ್ ಆಯ್ತು ಅಂತ ಅಂದ್ರೆ ನೀವು ಆಡ್ಸೆನ್ಸ್ಗೆ ಏನ್ ಮಾಡ್ಬೇಕಂತ ಅಂದ್ರೆ ನಿಮ್ಮ ಹೆಸರಲ್ಲಿ ಪ್ಲಸ್ ನಿಮ್ ಫ್ಯಾಮಿಲಿ ಹೆಸರಲ್ಲಿ ಕೊಟ್ಬಿಟ್ಟು ಆಡ್ಸೆನ್ಸ್ ಕೊಡಬೇಕಾಗುತ್ತೆ. ಸೊ ಈ ರೀತಿ ಸೆಪರೇಟ್ ಆಡ್ಸೆನ್ಸ್, ಸೆಪರೇಟ್ ಜಿಮೇಲ್ ಐಡಿ, ಸೆಪರೇಟ್ ಚಾನಲ್ಗೆ ಕೊಟ್ರೆ ಅವಾಗ ತುಂಬಾ ಸೇಫ್ ಆಗಿರುತ್ತೆ. ನಿಮ್ 4 ಚಾನಲ್ ಆರಾಮಾಗಿ ಸ್ಮೂತ್ ಆಗಿ ಅರ್ನಿಂಗ್ಸ್ ಮಾಡ್ಬೋದು, ಹಾಗೂ ಕೂಡ ನಿಮ್ ಚಾನಲ್ನ ರನ್ ಮಾಡಬಹುದು. ಇಷ್ಟ ಆಯ್ತು ಈ ವಿಡಿಯೋ ಬಗ್ಗೆ. ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದ್ರೆ ಸಿಂಪಲ್, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.